ಹೇಳಿದಂತ ಸಿದ್ಧಾಂತವನ್ನು ಸೌತಿಲ್ಲದೆ ಸಮಾಧಿ ಕಟ್ಟುವುದೆಂದರೆ ಈ ಚಕ್ರವರ್ತಿಗೆ ಚದುರಂಗದಾಟವಿದ್ದಂತೆ. ಗೌಡ್ರೆ, ಕೋಟಿ ಸೂರ್ಯನ ಶಾಖ ಸೌಖ್ಯತರು ಕರಗರ ಈ ಅಗ್ರಜ ನಿಮ್ಮಲ್ಲಿರುವಾಗ ಸುಮ್ಮನೆ ನೀವೇಕೆ ಅವನ ಬಗ್ಗೆ ತಲೆ ಕೆಡಿಸಿಕೊಳ್ಳುವಿರಿ? ಕಾಡಿಗೆ ಸಿಂಹರಾಜನಾದರೆ ಆ ಮರುಭೂಮಿಗೆ ಒಂಟೇನೆ ರಾಜ, ಸಮುದ್ರದಲ್ಲಿ ತಿಮಿಂಗಿಲು ರಾಜನಾದರೆ ಈ ಕಲಿಯುಗಕ್ಕೆ ಈ ಅಗ್ರಜನ ರಾಜನೆಂಬುದನ್ನು ಯಾವತ್ತಿಗೂ ಮರೆಯಬೇಡಿ. ಹಿಂದೆ ನಮ್ಮ ಮಂತ್ರಿ ಧರ್ಮಯ್ಯನಿಗೆ ಫೋನ್ ಮಾಡಿ ವಿಷಯ ತಿಳಿಸು. ಮುಂದೆ ಏನ್ ಮಾಡ್ಬೇಕೆಂದು ನಾನು ಹೇಳ್ತೇನೆ. ಓಕೆ ಓಕೆ ಗೌಡ್ರೆ, ಇವತ್ತು ಸಂಜೆನೆ ಮಂತ್ರಿಗಳಿಗೆ ಫೋನ್ ಮಾಡಿ ವಿಷಯವನ್ನು ತಿಳಿಸುತ್ತೇನೆ. ಯಾಕೆ ಪಡಸಾಲಿ, ಏನಾಯ್ತು ನಿನಗೆ? ಯಾಕೆ ಈ ರೀತಿ ಅವಸರದಿಂದ ಓಡೋಡಿ ಬರ್ತೀವಿ? ಭಾಗ್ಯಲಕ್ಷ್ಮಿ ಅಪ್ಪ, ಭಾಗ್ಯಲಕ್ಷ್ಮಿ ಗೌಡ್ರೆ. ಏನು ಭಾಗ್ಯಲಕ್ಷ್ಮಿನ? ಅದೇನಂತ ಬಾಯ್ ಬಿಟ್ಟು ವಿವೇಕಿ? ಹ್ಞೂನ್ರಿ ಗೌಡ್ರೆ, ಅದೇ ನಮ್ಮ ತೋಟದ ಹಾಳ್ಬಾವಿ ಒಳಗೆ ನಮ್ಮ ಬೆಟ್ಟಪ್ಪ ಫೇಸ್ ಕೊಡ್ತೀವಿ ಗೌಡ್ರೆ. ಆ ಬೆಟ್ಟಪ್ಪ ಮಾಕೊಂಡು ಗೌಡ ಆಗ ಹೊಟ್ಟಾಗ ತೋಟದಿದೆ. ಏನು ನಮ್ಮ ಹೊಲದಲ್ಲಿ ನಿಧಿ ಸಿಕ್ಕಿದೆಯಾ? ಏನು ಹೇಳ್ತೀರಿ ಪಡಸಾಲಿ? ಹ್ಞೂನ್ರಿ ಗೌಡ್ರೆ, ಬೇಕಾದ್ರೆ ನಿಮ್ದು ತಲೆ ಮೇಲೆ ಕೈ ಇಟ್ಟಿದ್ದೀನಿ ಗೌಡ್ರೆ. ಭಾಗ್ಯಲಕ್ಷ್ಮಿ ಗೌಡ್ರೆ, ಭಾಗ್ಯಲಕ್ಷ್ಮಿ. ಪಡಸಾಲಿ, ಎಂತ ಸಂತೋಷದ ಸುದ್ದಿಯನ್ನು ತಂದಿರುವೆ. ಈ ಕೋಟೆ ಬೈರೇಗೌಡನ ಪಾಲಿಗೆ ಆ ಚಿನ್ನದ ಭೇಟಿಯೇ ಕೊಲೆಗೆ ಬಿದ್ದಂತಾಯ್ತು. ನಡೆ, ಈಗಲೇ ನಮ್ಮ ಹೊಲಕ್ಕೆ ಹೋಗೋಣ. ಅಲ್ಲಿ ಏನಾಯ್ತು ನಿಮ್ ಕಾಂತಿ? ಅಲ್ಲಿ ಹೊಲದಾಗ ಏನು ನಿಮ್ಗೆ ನೋಡ್ರಿ ಗೌಡ್ರೆ, ಆ ನಿಧಿ ಸಿಕ್ಕುತ್ತಲ್ರಿ, ಅದನ್ನ ಆ ಬೆಟ್ಟಪ್ಪ ಸರ್ಕಾರಕ್ಕೆ ಒಪ್ಸಕ್ ತಗ ಹೊಂಟಿದ್ರೆ ವಿಷಯ ಗೊತ್ತಾಗಿತ್ತು ಅಂತ ಈ ಗೌಡ್ರೆ. ಓಡೇ ಹೋಗಿ ಮಳೆ ಬಂದಿತ್ತು, ಆದ್ರೂ ಛತ್ರಿ ಇಲ್ಲೇ ಬಿಟ್ಟು ಹೋಗಿದ್ದೆ. ಆದ್ರೂ ಬಿಡಲಿಲ್ಲ ಓಡೇ ಹೋಗಿ ವಾಕ್ಯ ಹಾಕ ಬಂದ ನೋಡ್ರಿ ಅಲ್ಲಿ. ಏನು ಸಿಕ್ಕ ನಿಧಿಯನ್ನು ಸರ್ಕಾರಕ್ಕೆ ಒಪ್ಪಿಸಲು ಹೊರಟಿದ್ದಾನೆ? ಸರ್ಕಾರವೆಂದರೆ ನಮ್ಮ ದಣಿ, ನಮ್ಮ ದಣಿ ಎಂದರೆ ಸರ್ಕಾರವೆಂದು ಈಗ ಅವನಿಗೆ ತಿಳಿಸಿ ಹೇಳುತ್ತೇನೆ. ರಂಗ, ಲೇ ರಂಗ, ಅರ್ಥವಾಯಿತು ಬಾಸ್. ಈಗಲೇ ಹೋಗಿ ಅವರನ್ನು ಕರೆ ತರುತ್ತೇನೆ. ನೋಡ್ರಿ ನೋಡ್ರಿ, ಆ ಬೆಟ್ಟಪ್ಪ ನೋಡ್ರ, ಆ ಬೆಟ್ಟಪ್ಪ ಅದ ನೋಡ್ರಿ, ಆ ಸಿಕ್ಕ ನಿಧಿ ನಾ ಸರ್ಕಾರಕ್ಕೆ ಒಪ್ಸಕ್ ಹೊಂಟಿದ್ರೆ ಮೇಲಾಗಿ ಆ ಸರೋಜ ಹೋದಲ್ರಿ, ಗಂಡನ ಕಿವಿಯಾಗಿ ಏನಾದ್ರು ಹೇಳಿ ಸರ್ಕಾರಕ್ಕೆ ಒಪ್ಸಕ್ ತಗೊಂಡ್ ಹೊಂಟಿದ್ರಿ. ಒಂದು ಒಳಗಂದು ನೋಡ್ರಿ, ನೀವು ಹೇಳಿದ ಹಾಗೆ ಅವರನ್ನು ಕರೆ ತಂದಿದ್ದೇನೆ. ಅದೇನಂತ ನೀವೇ ವಿಚಾರಿಸಿ. ಬೆಂಕಿ ಹಾಕಲ ನಮಸ್ಕಾರಕ್ಕೆ. ನನ್ನ ಮನೆ ಅನ್ನವನ್ನು ತಿಂದು ಈಗ ನನಗೆ ಮೋಸ ಮಾಡುವ ಹಂಚ ಹೋಗ್ತೀರಿಯಾ? ಇಲ್ಲ ಗೌಡ್ರೆ, ನಮಗೆ ಮೋಸ ಮಾಡಬೇಕೆಂದು ನಾನು ಈ ರೀತಿ ಮಾಡಲಿಲ್ಲ. ನಿಮ್ಮ ಹೊಲದಲ್ಲಿ ಈ ನಿಧಿ ಸಿಕ್ಕಿದ್ದೇನು ನಿಜ. ಇದರಿಂದ ನಮಗಿಬ್ಬರಿಗೆ ತೊಂದರೆಯಾಗುವುದು ಬೇಡವೆಂದು ತಿಳಿದು ಇದನ್ನು ಸರ್ಕಾರಕ್ಕೆ ಒಪ್ಪಿಸಲು ಹೊರಟಿದ್ದೇನೆ. ಸಿಕ್ಕ ನಿಧಿಯನ್ನು ಸರ್ಕಾರಕ್ಕೆ ಒಪ್ಪಿಸಲು ಅದೇನು ನಿಮ್ಮ ಒಬ್ಬರ ಮನೆ ಆಸ್ತಿಯನ್ನು ತಿಳಿದಿರುವ? ಸುಮ್ಮನೆ ಅದನ್ನು ಇಲ್ಲಿ ಒಪ್ಪಿಸಿ ಹೊರಟು ಹೋಗು. ದಯವಿಟ್ಟು ಸಿಕ್ಕಿರುವ ಈ ನಿಧಿ ವಿಷಯಕ್ಕೆ ಮಾತ್ರ ಕೈ ಹಾಕಬೇಡಿ. ಇದರಿಂದ ಖಂಡಿತ ನಿಮಗೆ ಒಳ್ಳೇದಾಗೋದಿಲ್ಲ. ನನಗೆ ಒಳ್ಳೇದಾಗುವುದಿಲ್ಲ ಎಂದು ಹೇಳುವುದಕ್ಕೆ ನೀನೇನು ಆ ಶಿವನ ಹೆಂಡತಿ ಪಾರ್ವತಿನ ಅಥವಾ ಆ ಶ್ರೀರಾಮಚಂದ್ರನ ಹೆಂಡತಿ ಸೀತಾಮಾತೆಯ? ನನಗೆ ಇಷ್ಟ ಬಂದಂತೆ ನಡೆದುಕೊಳ್ಳುವ ಹಠಯೋಗಿ ಈ ಬೈರೇಗೌಡ. ಅಲ್ಲೋ ಬೆಟ್ಟಪ್ಪ, ಸ್ವಲ್ಪ ಬುದ್ಧಿ ಗೀತಿ ಐತೆ ಅಂದಿದ್ಗೆ ಮನೆಗೆ ಕನ್ನ ಹಾಕೋ. ಈಗಿನ ಕಾಲದಾಗ ಸಿಕ್ಕ ನಿಧಿನ ಸರ್ಕಾರಕ್ಕೆ ಒಪ್ಸಕ್ ಹೊಂಟಿಯಲ್ಲೋ, ಸ್ವಲ್ಪ ಬುದ್ಧಿ ಗೀತಿ ಆಯ್ತು ನನಗೆ. ಕಾರ್ಕೊಂಡ್ರೆ ಮನುಷ್ಯನಿಗೆ ಆಸೆ ಇರಬೇಕು ನಿಜ, ಆದ್ರೆ ಇಷ್ಟೊಂದು ದುರಾಸೆ ಇರಬಾರದು. ಹಣದ ಸಂಪಾದನೆಯಲ್ಲಿ ಯಶಸ್ಸನ್ನು ಸಾಧಿಸಿದ ಮಾತ್ರಕ್ಕೆ ಜೀವನದಲ್ಲಿ ನಿಜವಾದ ಯಶಸ್ಸು ಸಾಧಿಸಿದಂತಲ್ಲ. ಮೊದಲು ಅದನ್ನು ತಿಳಿದುಕೊಳ್ಳಿ. ಎಲ್ಲರ ಮೇಲಂದರೂ ಹೇಳಲು ನಿನ್ನಲ್ಲಿ ಕಡಿಸಲ್ಲ.
ಸುಮ್ಮನೆ ನಮ್ಮ ಹೊಲದಲ್ಲಿ ಸಿಕ್ಕಿರುವ ಈ ನಿಧಿಯನ್ನು ನಮಗೆ ಒಪ್ಪಿಸಿ ಹೋದರೆ ಸರಿ, ಇಲ್ಲದಿದ್ದರೆ ಇದೇ ನಿಧಿಗೋಸ್ಕರ ನಿನ್ನ ಸಮಾಧಿ ಕಟ್ಟಬೇಕಾದ್ರೆ ಮಗನೇ ಎಚ್ಚರ. ಗೌಡ್ರೆ, ಈ ಬಡಪಾಯಿಯ ಜೀವ ನಿಮ್ಮ ಕೈಯಲ್ಲಿ ಹೋಗಬೇಕೆಂದ ಬ್ರಹ್ಮ ಮೊದಲೇ ಬರೆದಿದ್ದರೆ ಅದನ್ನು ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ. ಆದರೆ ನಾನು ಈ ಜೀವ ಕೊಡುತ್ತೇನೆ ವಿನಃ ಈ ನಿಧಿಯನ್ನು ಮಾತ್ರ ನಿಮಗೆ ಒಪ್ಪಿಸಲೇನು. ಸುಮ್ಮನಿದ್ದಂತೆಲ್ಲ ನಿನ್ನ ಮಾತೆ ಮಿತಿ ನೀರು ಹಾಕಿತಲ್ಲ. ಸುಮ್ಮನೆ ಆ ನಿಧಿಯನ್ನು ಒಪ್ಪಿಸಿ ಇಲ್ಲಿಂದ ಹೊರಟ ಹೋದರೆ ಸರಿ, ಇಲ್ಲದಿದ್ದರೆ ನಿನ್ನ ಸಮಾಧಿ ಕಟ್ಟಬೇಕಾಗುತ್ತದೆ. ಎಚ್ಚರ. ನೋಡದಮ್ಮ, ಇದು ನಮ್ಮ ಗೌಡ್ರು ಹೊಲ್ದಾಗ ಸಿಕ್ಕತಿ ಅಂದಿಂದ ಇದು ನಮ್ಮ ಗೌಡ್ರಿಗೆ ಸೇರ್ಕತ್ತು. ಅದನ್ನ ಹೆಂಗ್ ಗೌಡ ಸರ್ಕಾರ ಸತ್ತಾಗತ್ತಲ್ಲಮ್ಮ, ಇದು ನಮ್ಮ ಗೌಡ್ರಿಗೆ ಸೇರ್ತಕ್ಕಂತೆ ತಿಳಿತಾನೆ. ಹ್ಞೂ ಕರ್ಕೊಂಡ್ರಿ. ಈ ಜೀವ ಹೋದ ಮೇಲೆ ಈ ದೇಹ ಅಗ್ನಿಯ ಪಾಲು, ಬಟ್ಟೆ ಬರಿಗಳೆಲ್ಲ ಆ ಅಗಸನ ಪಾಲು, ಏನು ಒರಿಯದ ಈ ಜೀವ ಆ ಯಮರಾಜನ ಪಾಲು, ಅಸ್ಥಿಗಳೆಲ್ಲ ಹರಿಯುತ್ತಿರುವ ಗಂಗೆಯ ಪಾಲು, ಮಗನು ಹಾಕುವ ಪಿಂಡ ಕಾಗಿಯ ಪಾಲು. ಆದರೆ ನಾವು ಮಾಡಿದ ದಾನ ಧರ್ಮ ಮಾತ್ರ ನಮ್ಮ ಪಾಲು. ಹೀಗಿರುವಾಗ ಇದು ನಮ್ಮದು ಎಂದು ಏಕೆ ಪಾಲು ಮಾಡಿಕೊಳ್ಳುತ್ತಿರುವೆ? ಮುಂದೊಂದು ದಿನ ನಾವೆಲ್ಲರೂ ಆ ಶಿವನ ಪಾಲು ಎನ್ನುವುದನ್ನು ನಾವು ಯಾವತ್ತಿಗೂ ಮರೆಯಬಾರದು. ಲೇ ಬೆಟ್ಟಪ್ಪ, ಸುಮ್ಮನೆ ನಮ್ಮ ಗೌಡರ ಮಾತು ಕೇಳಿ ಈಗ ಸಿಕ್ಕಿರುವ ನಿಧಿಯನ್ನು ನಮ್ಮ ಗೌಡರಿಗೆ ಒಪ್ಪಿಸಿ ಅವರ ಕಾಲು ಬಿದ್ದು ಕ್ಷಮೆ ಕೇಳಿ ನಿನ್ನ ಮನೆ ಸೇರಿಕೊ. ಇಲ್ಲದಿದ್ದರೆ ನಿನ್ನ ಮುಂಡದಿಂದ ರುಂಡವನ್ನು ಕತ್ತರಿಸಿ ಹಾಕಬೇಕಾಗುತ್ತದೆ ಮಗನೇ, ನೆನಪಿಟ್ಟುಕೋ. ತೆಗೆಯುವುದಷ್ಟೇ ಅಲ್ಲ, ಈ ನನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿದರೆ ಈ ನಿಧಿಯನ್ನು ಮಾತ್ರ ನಿಮಗೆ ಒಪ್ಪಿಸಲಾಗಿದೆ. ನರಸತ್ತನ ಮರ್ದನ ಮಗನೇ, ನಾವು ಎಷ್ಟೇ ತಿಳಿಸಿ ಹೇಳಿದರೂ ಮತ್ತೆ ಆ ಹರಿಕತೆ ಹೇಳಿ ಈ ಯೋಗ್ರಜನ ತಾಳ್ಮೆಯನ್ನು ಪರೀಕ್ಷಿಸಬೇಡ. ಈ ಯೋಗ್ರಜ ಒಮ್ಮೆ ತಾಳ್ಮೆಯನ್ನು ಕಳೆದುಕೊಂಡರೆ ಸಾಕು, ನೀ ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ನಿನ್ನ ಪ್ರಾಣವನ್ನು ಪಾಕ್ಷಿ ಹಾರೋಗುತ್ತದೆ ಗಗನಕ್ಕೇರಿ. ಅವ್ರನ್ನೇನೋ ಮಾಡಬೇಡಿ, ನಿಮಗೆ ಕೈ ಮುಗಿದು ಬೇಡಿಕೊಳ್ತೀನಿ. ಏನು ಮಾಡಬೇಡ ಅಂತ ಅವ್ರಿಗೆ ಹೇಳಿ ಗೌಡ್ರೆ, ಹೇಳಿ. ಅಯ್ಯೋ ಬೇಡ. ಸರೋಜ, ನೀನೇಕೆ ಇವರ ಮುಂದೆ ಅಂಗಲಾಚಿ ಬೇಡಿಕೊಳ್ಳುತ್ತಿರುವೆ? ಇವರು ಮನುಷ್ಯತ್ವವಿಲ್ಲದ ನರರಾಕ್ಷಸರು. ಅದೇನು ಮಾಡಿಕೊಳ್ಳುತ್ತಾರೋ ಮಾಡಿಕೊಳ್ಳಿ. ನೋಡು, ಬಗಳವನಾಗಿ ಅದೆಂದಿಗೂ ಕಚ್ಚಲಾರದು. ಸರೋಜ, ನೀನು ಧೈರ್ಯವಾಗಿರು. ಅಗ್ರಜ, ಸುಮ್ಮನೆ ಯಾಕೆ ಇವರ ಜೊತೆ ನಮ್ಮ ವಾದ? ಒಟ್ಟು ಬಿಡು ಎಂದು ಕೇಳುವುದಕ್ಕಿಂತ ವಾದ ಕಿತ್ತು ಕೊಡುವುದು ಲೇಸು. ಕಿತ್ತು ಅವನಲ್ಲಿರುವ ಆ ಲಕ್ಷ್ಮೀ ಭಂಡಾರವನ್ನು ಒಳ್ಳೆ ಮಾತಿನಿಂದ ಕೇಳುತ್ತಿದ್ದೇನೆ, ಒಟ್ಟು ಬಿಡುವುದನ್ನ. ಇಲ್ಲ, ನಾ ಕೊಡುವುದಿಲ್ಲ. ಬಿಡುವುದಿಲ್ಲ. ನೋಡಿ, ಹತ್ತವರಿಗೆ ಅನ್ನ ಹಾಕುವಂತನೇ ನೀವು. ಇದರ 10ರಷ್ಟು ಹಣ ನಿಮ್ಮ ಹತ್ರ ಇರುವಾಗ ಇದಕ್ಕೆ ನೀವು ಆಸೆ ಪಡ್ತೀರಿ ಗೌಡ್ರೆ? ಏಕೆ ಆಸೆ ಪಡ್ತೀರಿ? ಮುಚ್ಚಬಾಯ್. ಒಲಿದು ಬಂದುದನ್ನು ಒದಿಯುವಷ್ಟು ಮುಟ್ಟಾರ ನಾನಲ್ಲ. ಸಿಕ್ಕಿರುವ ನಿಧಿ ಆಸೆಯನ್ನು ಬಿಟ್ಟು ಮೊದಲು ಹೊರಟು ಹೋಗಿ ಇಲ್ಲಿಂದ. ನಮಗೆ ಸಿಕ್ಕಿರುವ ಈ ನಿಧಿಯನ್ನು ಇವರ ಪಾಲಿಗೆ ಬಿಟ್ಟು ಕೊಡುವುದು ಬೇಡ. ನಡೆ, ಇಂಥ ವಿಷಯವನ್ನು ತಿಳಿಸಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಟ್ಟು ವಾದ ಹಾಕಿಸೋಣ. ನಡೆ ಸರೋಜ, ನಡೆ. ನನ್ನ ಮನೆ ಅನ್ನವನ್ನು ತಿಂದು ಬದುಕುತ್ತಿರುವ ನಾಯಿ ನೀನು ಈಗ ನನಗೆ ಕಂಪ್ಲೀಟ್ ಕೊಡಲು ಹವಣಿಸುತ್ತಿರುವೆಯಾ? ಬಹಳ ದಿನಗಳಿಂದ ನಿಮ್ಮ ತಂದೆ ನಮ್ಮ ಮನೆಯಲ್ಲಿ ದುಡಿದ್ದಾರೆ ಎಂದು ಸುಮ್ಮನಿದ್ದರೆ ಈಗ ನನ್ನ ಕೈಗೆ ಕೂಡ ಹಾಕಲು ಹವಣಿಸುತ್ತಿರುವೆಯಾ? ಅಗ್ರಜ, ಬೆಟ್ಟಪ್ಪ, ಹೋಗುವ ನಿನ್ನ ಆಸೆಯನ್ನು ನಾನು ಈಡೇರಿಸುತ್ತೇನೆ.
ಹೋಗಿ ಬಾ ಮಗನೇ. ಪಾಪಿಗಳು ಕೊನೆಗೂ ನನ್ನ ಗಂಡನ ಪ್ರಾಣವನ್ನು ತೆಗೆದೇ ಬಿಟ್ರು. ನೋಡ್ರಿ, 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 ನನಗೆ ಕೈ ಮುಗಿದಬೇಡಿ. ದಯಮಾಡಿ ನನ್ನ ಮಂಗಳವನ್ನು ಕಾಪಾಡಿ ನೋಡ್ರಿ. ನನ್ನ ಮಂಗಳವನ್ನು ಸರಿ ಆಚಾರ ಆಗ್ತದೆ. ಲೇ ಮನುಷ್ಯತ್ವವಿಲ್ಲದ ನರ ರಾಕ್ಷಸರೇ, ತುಂಬು ಗರ್ಭಿಣಿ ಇರುವ ಒಂದು ಹೆಣ್ಣಿನ ಮೇಲೆ ಕೈ ಮಾಡುತ್ತಿರುವ ನೀವೊಬ್ಬ ಗಂಡಸರ. ಗಂಡಸೂಳೆಯ ಮಕ್ಕಳ. ಹೊಟ್ಟೆ ತುಂಬಾ ನೋಯತೊಡಗಿದೆ. ಕುಡಿಯೋದಕ್ಕೆ ಸ್ವಲ್ಪ ನೀರು ಕೊಡಿ ಗೌಡ್ರೆ. ಕೈ ಪಾಪ ಬಸರ ಹೆಣ್ಣು ಮಗಳು ಹೊಟ್ಟಿಗೆ ಓದೋದಿಲ್ಲ, ಸ್ವಲ್ಪ ತ್ರಾಸ ಆಗಿರ್ಬೇಕ್ರಿ. ಸ್ವಲ್ಪ ನೀರನ್ನ ಕೊಡ್ತೇನೆ ತಡ್ರಿ. ಕನಿಕರಿಗಿಲ್ಲದ ಕಟುಕರಿ ಹಣವಿದೆ ಎಂದು ನಮ್ಮಂತ ಬಡವರ ಮೇಲೆ ದಬ್ಬಾಳಿಕೆ ತೋರಿಸಿದರು. ಮುಂದೊಂದು ದಿನ ನಿಮ್ಮ ಸತ್ತನ್ನಡಗಿಸಲು ಗಂಡು ನನ್ನ ಬಿಟ್ಟು ಕಳಿಸೋ ಸ್ವರಾಜ. ಏನಾದ್ರೆ ಏನಾದ್ರೆ ಕಣ್ಣು ಮುಚ್ಚಬೇಡಿ, ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡಿ. ನನ್ನನ್ನು ಬಿಟ್ಟು ನಿಮ್ಮನ್ನ ಸಾಯೋದಕ್ಕೆ. ಅಯ್ಯೋ ಪಾಪಿಗಳ, ಈ ಸಮಾಜದಲ್ಲಿ ನನ್ನ ಒಬ್ಬಳನ್ನೇ ಬಿಟ್ಟು ನೀವು ಹೊರಟು ಹೋದ್ರೆ ನಾನು ಹೇಗೆ ಬದುಕಲಿ? ಅಪ್ಪ ಇಲ್ಲ, ಅಪ್ಪ ಇಲ್ಲ. ಹೇಗೆ ಬದುಕಲಿ? ಸರೋಜ, ಸತ್ತು ಹೋದ ಗಂಡನನ್ನು ಎಬ್ಬಿಸಿದರೆ ಅವನು ಮರಳಿ ಬರುತ್ತಾನೆಂದು ತಿಳಿದಿರುವೆಯಾ? ಮೆಂಚಿ ಹೋದುದನ್ನು ನೆನೆದು ಯಾಕೆ ಚಿಂತಿಸುತ್ತಿರುವಿ? ನೀನು ಮನಸ್ಸು ಮಾಡಿ ಹೂ ಎಂದರೆ ಸಾಕು, ನಿನ್ನ ಬಾಳಲ್ಲಿ ಸುಖ ನೀಡುವ ಸರದಾರ ನಾನಾಗುತ್ತೇನೆ. ಗಂಡ ಸತ್ತ ಎಂದು ಮಿಂಡನ ಜೊತೆ ಮಲಗುವ ಮತ್ತೆ ಕೆಟ್ಟ ಮನದೆ ಅಲ್ಲವೋ ಈ ಸರೋಜ? ಇನ್ನೊಂದು ಬಾರಿ ಆ ಮಾತನ್ನೇ ಆಡಿದೆಯಾದ್ರೆ ನಿನ್ನ ಕೆಟ್ಟ ಮುಖವನ್ನು ತೋರಿಸದೆ ಹಾಕಿ ಹೋಗೋ ಇಲ್ಲಿಂದ. ಇಲ್ಲ ಇಲ್ಲ, ನನ್ನ ಕಣ್ಣಲ್ಲಿ ಬಿಟ್ಟುಕೊಳ್ಳ. ಅರಿಶಿನ ಕುಂಕುಮ ಭಾಗ್ಯದ ಸಂಗಮ, ಅರಿಶಿನ ಕುಂಕುಮ
ವಿಧಿ ನೀಡಿದ ಈ ಚದುರಂಗದಾಟ ನನಗಾಯಿತೆ ಸಹಿಸಲಾರದ ಕೂಟ ನನಗಾಯಿತೆ ಸಹಿಸಲಾರದ ಕೂಟ ಸ್ವಾಮಿ ವಿಧಿ ಬೀಸಿದ ಮೋಸದ ಜಾಲ, ವಿಧಿಯಾಗಿದೆ ಶಾಂತಿಯ ಲೋಲ. ವಿಧಿ ಬೀಸಿದ ಮೋಸದ ಜಾಲ, ವಿಧಿಯಾಗಿದೆ ಶಾಂತಿಯ ಲೋಲ. ಅನ್ಯಾಯವು ಅಪಚಾರವು ಈ ಅಗ್ರಜ, ಈ ಸತ್ತ ಬಾಡಿಯನ್ನು ಎತ್ತಿಕೊಂಡು ಹೋಗಿ ಯಾರಿಗೂ ಅನುಮಾನ ಬಾರದ ಹಾಗೆ ನಮ್ಮೂರಿನ ಸ್ಮಶಾನದಲ್ಲಿ ಹೂತಾಕಿಡಿ. ಓಕೆ? ಆಯ್ತು ಗೌಡ್ರೆ. ರಂಗ, ಎತ್ತುಕೊಳ್ಳಿ ಸತ್ತ ಬಡಿಯನ್ನ. ಪಾಡಸಾಲಿ ಹೇಗಿದೆ ಈ ಬಹದ್ದೂರ್ ಬೈರೇಗೌಡ ಬ್ರಹ್ಮಾಸ್ತ್ರ. ಇನ್ನು ಮುಂದೆ ಈ ಊರಿನಲ್ಲಿ ಆ ಕೋಲಾರದಲ್ಲಿರುವ ಚಿನ್ನದ ಗಣಿ ಈ ಬೈರೇಗೌಡನ ಅರಮನೆಯಲ್ಲಿದೆ ಎಂದು ತಿಳಿದು. ಆದರೆ ಇನ್ನು ಮುಂದೆ ಈ ಊರಿನಲ್ಲಿ ನೀ ಎತ್ತಿ ನಿಂತಿದ್ದರೆ ಬುನಾದಿ, ಒಂದು ವೇಳೆ ನೀಯತ್ತನ್ನು ಕಳೆದುಕೊಂಡರೆ ಅವರ ಸಮಾಧಿ. ನೋಡ್ರ ಹಂಗಾಗ್ರಿ ಈಗಂತೂ ಒಂದು ಮಂತಾನ ಮುರಿದಾದ್ರಿ ಇನ್ನು ಮುಂದೆ ಯಾವ ಮಂತಾನ ಮುರಿಬೇಕಂತ ಪ್ಲಾನ್ ಮಾಡ್ತೀರಿ ನೋಡಿ ಹೋಗೋಣ ನೋಡೋಣ. ಬೇಡ, ಅವತ್ತೇನು ಮಾಡಬೇಡ್ರಪ್ಪ, ಬಿಟ್ಬಿಡ್ರಿ. ರಂಗ, ಈ ಸತ್ತ ಬೆಟ್ಟಪ್ಪನ ದೇಹಕ್ಕೆ ಬೆಂಕಿ ಹಚ್ಚಿ ಸುಟ್ಟು ಬಿಡು. ಆಯ್ತು ಬಾಸ್. ಬೇಡಿ, ಅವ್ರ ದೇಹಕ್ಕೆ ಬೆಂಕಿ ಹಚ್ಬೇಡ್ರಪ್ಪ. ಅಂದ್ರ ಈ ಸ್ಮಶಾನದಾಗ ಮನೆ ಕಟ್ಕೊಂಡು ಸತ್ತು ನಿನ್ನ ಗಂಡನ ಜೊತೆ ಬಾಳ್ತೀನಿ ಅಂತ ಹೇಳಕ್ಕಂತಿ. ಬೆಟ್ಟು ಬಿಡು ಈ ನಿನ್ನ ಕನಸಿನ ಕಟ್ಟು ಕತ್ತಿನ. ರಂಗ, ನೀನ್ ಹಟ್ಟು ಬೆಂಕಿನ.
ಕೇಳಿದಾಗ ಸುಮ್ಮನೆ ಕೊಟ್ಟದ್ರೆ ಈ ಪರಿಸ್ಥಿತಿ ಬರ್ತೈತ ನಿನ್ಗ? ಹಠ ಮಾಡಿದ್ರಲ್ಲ ಗಂಡ ಹೆಂಡತಿ ಸೇರ್ಕೊಂಡ, ಈಗ ಏನಾಗ್ತಿನ ಗಂಡನ ಪರಿಸ್ಥಿತಿ? ಹೋದ ಅನುಭವಿಸಿ ಈಗ. ರಂಗ, ನಾವು ಬಂದ ಕೆಲಸ ಮುಗಿದಂತಾಯ್ತು. ಮೊದಲ ನಡೆ, ಇಲ್ಲಿಂದ ಹೊರಟೋಗೋಣ. ಆಯ್ತು, ನಡೆಯಿರಿ ಬಾಸ್. ಕೊನೆಗೂ ನನ್ನ ಗಂಡನ ಪ್ರಾಣವನ್ನೇ ಬಲಿ ತೆಗೆದುಕೊಂಡು ಬಿಟ್ರ. ನನ್ನ ಗಂಡನ ಪ್ರಾಣವನ್ನು ಬಲಿ ತೆಗೆದುಕೊಂಡು ಬಿಟ್ರ. ಅಪರಾಧ ಮಾಡಿದ್ದೆ, ನಾನೇನು ಅಪರಾಧ ಮಾಡುತ್ತೆ ಎಂದು ನನಗಿಂತ ಶಿಕ್ಷೆ ನೀಡಿಬಿಟ್ಟ ತಾಯಿಯೇ, ಶಿಕ್ಷೆ ನೀಡಿಬಿಟ್ಟೆ. ಅನ್ಯಾಯವಾಗಿ ನನ್ನ ಗಂಡನ ಸಾವಿಗೆ ನಾನೇ ಕಾರಣನಾಗಿ ಬಿಟ್ಟೆ, ನಾನೇ ಕಾರಣನಾಗಿ ಬಿಟ್ಟೆ. ಇಲ್ಲ ಇಲ್ಲ ಇಲ್ಲ, ನನಗೆ ಆಸರೆಯಾಗಿದ್ದ ನನ್ನ ಗಂಡನೇ ಇಲ್ಲ ಇದ್ದ ಮೇಲೆ ನಾನೇಕೆ ಬದುಕಬೇಕು ಈ ಭೂಮಿಯ ಮೇಲೆ? ಇಲ್ಲ, ಹೊತ್ತಿ ಉರಿಯುತ್ತಿರುವ ನನ್ನ ಗಂಡನ ಹತ್ತಿರ ಬಿದ್ದು ನಾನೇ ಪ್ರಾಣ ತೆಗೆದುಕೊಳ್ಳುತ್ತೇನೆ. ಯಾರು ನನ್ನ ಹೆಸರು ಹಿಡಿದು ಕೂಗಿದವರು? ಯಾರು ನನ್ನ ಹೆಸರು ಹಿಡಿದು ಕೂಗಿದವರು? ನಾನು ನಿನ್ನೊಳಗಿರುವ ಪ್ರತಿಯಾತ್ಮ. ಪ್ರತಿಯಾತ್ಮ? ಪ್ರತಿಯಾತ್ಮ ಯಾಕೆ? ನನ್ನನ್ನು ಯಾಕೆ ತಂದರೆ? ನನ್ನನ್ನು ಹೋಗುವುದಕ್ಕೆ ಬಿಡಿ, ನಾನು ಸಾಯಬೇಕು. ಅಯ್ಯೋ ಹುಚ್ಚಿ, ಸಾವಿಗೆ savೇ ಪರಿಹಾರವೆಂದು ತಿಳಿದಿರುವೆಯಾ? ನೀನು ಮಾಡಿದ ತಪ್ಪಿಗಾಗಿ ನಿನ್ನ ಹೊಟ್ಟೆಯಲ್ಲಿರುವ ಆ ನಿನ್ನ ಪುಟ್ಟ ಕಂದನಿಗೆ ಶಿಕ್ಷೆ ಕೊಡುತ್ತಿರುವಿ. ಹೌದು ಹೌದು, ನಾನು ಮಾಡುತ್ತಿರುವುದು ತಪ್ಪೇ. ಇದು ನನ್ನ ಕಂದನನ್ನ ಅನ್ಯಾಯವಾಗಿ ಸುಟ್ಟು ಹಾಕುವುದು ತಪ್ಪೇ, ತಪ್ಪೇ, ತಪ್ಪೇ. ಹೌದು, ನಾನೇನ್ ಮಾಡ್ಲಿ? ನಾನೇನು ಮಾಡ್ಲಿ? ಹಾಗಾದರೆ ನಾನು ಹೇಳುವುದನ್ನ ನೀನು ಸರಿಯಾಗಿ ಕೇಳು. ಅನ್ಯಾಯವಾಗಿರುವ ನಿನಗೆ ಧೈರ್ಯದಿಂದ ನ್ಯಾಯದ ಹಾದಿಯನ್ನು ತಿಳಿದು ನಡೆ. ಅದೇ ನಿನ್ನ ಮಕ್ಕಳನ್ನು ನ್ಯಾಯಕ್ಕಾಗಿ ಹೋರಾಡುವ ವೀರರನ್ನಾಗಿ ಬೆಳೆಸು. ನಿನಗೆ ಅನ್ಯಾಯ ಮಾಡಿದವರಿಗೆ ನೀ ಹೆತ್ತ ಮಕ್ಕಳಿಂದಲೇ ಅವರಿಗೆ ಸರಿಯಾದ ಶಿಕ್ಷೆ ಕೊಡಿಸಿ ನಿನ್ನ ಗಂಡನ ಆತ್ಮಕ್ಕೆ ಶಾಂತಿಗೊಳಿಸು. ಅವರಿಗೆ ಶುಭವಾಗಲಿ. ಜೈ ಆತ್ಮವಾಣಿ. ಹೌದು ಹೌದು, ನನ್ನ ಆತ್ಮ ಹೇಳಿದಂತೆ ನನ್ನ ಮಕ್ಕಳನ್ನ ಸಿಂಧೂರ ಲಕ್ಷ್ಮಣ, ಸಂಗೊಳ್ಳಿ ರಾಯಣ್ಣನ ಹಾಗೆ ಬೆಳೆಸುತ್ತೇನೆ. ಲಾಲ್ ಬಹದ್ದೂರ್ ಶಾಸ್ತ್ರಿ, ಸುಭಾಷ್ ಚಂದ್ರ ಬೋಸರ ಹಾಗೆ ಬೆಳೆಸುತ್ತೇನೆ. ಇದಕ್ಕೆ ತಪ್ಪದಲ್ಲಿ ನನ್ನ ಪ್ರಾಣವನ್ನೇ ಆಹುತಿಯಾಗಿ ಕೊಡುತ್ತೇನೆ. ಇದಕ್ಕೆ ಸಾಕ್ಷಿ ಹೊತ್ತು ಉರಿಯುತ್ತಿರುವ ನನ್ನ ಗಂಡನ ಚಿತಾಭಸ್ಮವೇ ಸಾಕ್ಷಿ. ಚಿತಾಭಸ್ಮ
ಹೋಗಿದ್ದರೆ ನನಗೆ ಬಂದ ಈ ಕಷ್ಟ ಇನ್ನಾವ ಹೆಣ್ಣಿಗೂ ಕೊಡದಿರು ಪರಮಾತ್ಮ, ಇನ್ನಾವ ಹೆಣ್ಣಿಗೂ ಕೊಡದಿರು. ಅಯ್ಯೋ, ತಪ್ಪಿ ಸತ್ತ ಸ್ಮಶಾನದಲ್ಲಿ ಹುಟ್ಟಿದ ಈ ಮಗು ಅದೇನು ಪಾಪ ಮಾಡಿತ್ತು, ಅದೇನು ಪಾಪ ಮಾಡಿತ್ತು. ನನ್ನದು ತಪ್ಪ, ನಿನ್ನದು ತಪ್ಪ, ಹೆಣ್ಣಾಗಿ ಹುಟ್ಟಿಸಿದ ಆ ಬ್ರಹ್ಮನ ತಪ್ಪೋ. ನನ್ನದು ತಪ್ಪ, ನಿನ್ನದು ತಪ್ಪ, ನನ್ನದು ತಪ್ಪ, ನಿನ್ನದು ತಪ್ಪ, ಹೆಣ್ಣಾಗಿ ಹುಟ್ಟಿಸಿದ ಬ್ರಹ್ಮನ ತಪ್ಪೋ, ಹೆಣ್ಣಾಗಿ ಹುಟ್ಟಿಸಿದ ಬ್ರಹ್ಮನ ತಪ್ಪೋ, ನನ್ನದು ತಪ್ಪೋ. ಕಾಮದ ಕರೆಯೋಲೆ ಕಣ್ಣಲ್ಲಿ, ಪ್ರೀತಿಯ ಸವಿ ಮಾತು ಬಾಯಲ್ಲಿ. ಕಾಮದ ಕರೆಯೋಲೆ ಕಣ್ಣಲ್ಲಿ, ಪ್ರೀತಿಯ ಸವಿ ಮಾತು ಬಾಯಲ್ಲಿ. ಲಾಲಸೆಯ ಭಂಡಾರ ಮನದಲ್ಲಿ, ಲಾಲಸೆಯ ಭಂಡಾರ ಮನದಲ್ಲಿ. ಬರಿ ಮೋಸ
ನನಗೆ ವೈರಿಯಾಗಿರುವ ಆ ಭಕ್ತನನ್ನು ಯಮಲೋಕಕ್ಕೆ ಎತ್ತಿದಂತಾಯಿತು. ಸುಟ್ಟ ಗಾಯದ ಮೇಲೆ ಬರೆಯದಂತೆ ಅದನ್ನು ಕಂಡು ಆ ಸರೋಜಳಿಗೆ ಹುಚ್ಚು ಹಿಡಿದು ತನ್ನ ಬಾಳೆಲ್ಲ ನೀರಿನಲ್ಲಿ ಕೊಚ್ಚಿ ಹೋದಂತಾಯಿತು. ಸರೋಜಾ, ಕಮರಿದ ಈ ನಿನ್ನ ಬಾಳಿನಲ್ಲಿ ಬಿರುಗಾಳಿಯನ್ನು ಎಬ್ಬಿಸಿ ನನಗೆ ವೈರಿಯಾಗಿ ನಿಂತಿರುವ ನಿನಗೆ ಕ್ಷಣ ಕ್ಷಣಕ್ಕೂ ಚಿತ್ರಹಿಂಸೆಯನ್ನು ಕೊಟ್ಟು ನಿನ್ನ ಶೀಲವನ್ನು ಸವಿದು ಇದೇ ಊರಿನಲ್ಲಿ ಭಿಕ್ಷೆ ಎತ್ತುವ ಹಾಗೆ ಮಾಡಿ ನಿನ್ನ ಕತೆ ಮುಗಿಸದಿದ್ದರೆ ನಾನು ಕದಂಬ ವಂಶದಲ್ಲಿ ಹುಟ್ಟಿದ ಕಂಠೀರವನೇ ಅಲ್ಲ. ಬನಶಂಕರಿ, ಗಂಡನ್ನು ಕಳೆದುಕೊಂಡು ಸತ್ತ ಶವದಂತೆ ಬದುಕುತ್ತಿದ್ದೆ. ಇನ್ನು ಮೇಲಾದರೂ ನನ್ನ ಮಕ್ಕಳನ್ನು ಕಾಪಾಡುವ ಭಾರ ನಿನ್ನದು ತಾಯಿ, ನಿನ್ನದು ಬನಶಂಕರಿ, ನಿನ್ನದು. ಅಕ್ಕ ಅಕ್ಕ, ಹೀಗೇಕೆ ಖಾಬರಿಯಿಂದ ಓಡಾಡಿ ಬರ್ತಾ ಇದೀಯಾ? ಏನಾಯ್ತು ರಮಣ? ಅಕ್ಕ, ನಡೆದ ವಿಷಯವನ್ನು ಹೇಳಬೇಕಾದ ನೀನು ಏನು ಈ ವಿಷಯವೊಂದು ನನ್ನನ್ನು ಕೇಳಿದರೆ ಏನಂದು ಹೇಳಲಕ್ಕ, ಏನಂದು ಹೇಳಲಿ? ಮಾವ ಸತ್ತ ವಿಷಯವನ್ನು ನನಗೂ ತಿಳಿಸದೆ ಅಂತ್ಯ ಸಂಸ್ಕಾರವನ್ನು ಕೂಡ ನೀನೊಬ್ಬಳೇ ಮಾಡಿ ಮುಗಿಸಿಯದ್ದಲ್ಲ. ನಿನ್ನ ಪಾಲಿಗೆ ತಮ್ಮ ಎನಿಸಿಕೊಂಡಿರೋ ನಾನು ಒಬ್ಬ ದಿನ ನೆನಪಾಗಲಿಲ್ಲವೇನಕ್ಕ? ಹೇಳಕ್ಕ, ಯಾಕೆ ಈ ರೀತಿ ಮಾಡಿದೆ? ಹೇಳಕ್ಕ, ಹೇಳು. ರಮಣ, ನನ್ನನ್ನು ಕ್ಷಮಿಸಿಬಿಡಪ್ಪ. ಹೊಣೆ ಬರಹಕ್ಕೆ ಹೊಣೆ ಯಾರು ಎನ್ನುವಂತೆ ನನ್ನ ಗಂಡನ ಸಾವು ನನಗೆ ನುಂಗಲಾರ್ದ ಗೊತ್ತಾಗಿಬಿಟ್ಟು ಏನೋ ದಾರಿ ಕಾಣದ ನಾನು ಅನಾಥಿಯಾಗಿ ನನ್ನ ಗಂಡನ ಅಂತ್ಯ ಸಂಸ್ಕಾರವನ್ನ ಮಾಡಿ ಮುಗಿಸಬೇಕಾಯ್ತು. ರಾಮಣ್ಣ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಪ್ಪ, ಕ್ಷಮಿಸಿ. ಅಯ್ಯೋ ದುರ್ವಿಧಿಯೇ ಅಕ್ಕ, ಸಾಯುವಂತ ಸ್ಥಿತಿ ಬರಲು ಮಹಾರಿಗೆ ಅಂತದೇನಾಗಿತ್ತಕ್ಕ? ಏನಾಗಿತ್ತು? ಆ ವಿಧಿಯೇ ನನ್ನನ್ನು ವಿಧವೆಯನ್ನಾಗಿ ಮಾಡಬೇಕು ಎಂದು ಪಣತೊಟ್ಟಿರುವಾಗ ಯಾರೇನು ಮಾಡಲು ಸಾಧ್ಯ ರಾಮಣ್ಣ? ಯಾರೇನು ಮಾಡಲು ಸಾಧ್ಯ? ಎಲ್ಲಿ ಸಾವು ಇರುತ್ತದೆಯೋ ಅಲ್ಲಿ ಹುಟ್ಟು ಇರುತ್ತದೆ, ಎಲ್ಲಿ ನ್ಯಾಯ ಇರುತ್ತದೆಯೋ ಅಲ್ಲಿ ಅನ್ಯಾಯ ಇದ್ದೇ ಇರುತ್ತದೆ. ಆಗುವ ಸಾವನ್ನು ತಡೆಯುವ ಶಕ್ತಿ ನಮ್ಮಲ್ಲಿದ್ದರೆ ನಾವು ಈ ನರಕದಲ್ಲಿ ಮನುಷ್ಯರಾಗಿ ಹುಟ್ಟುತ್ತಾ ಇರಲಿಲ್ವಪ್ಪ, ಸ್ವರ್ಗದಲ್ಲಿರುವ ದೇವರಾಗಿ ಬಿಡುತ್ತಿದ್ದೆವು ನಾವು. ಅಕ್ಕ, ಮನಸ್ಸಿನಲ್ಲಿ ಬರೋ ದುಃಖವನ್ನು ತುಂಬಿಕೊಂಡು ಮೇಲೋಟಕ್ಕೆ ಈ ರೀತಿ ಏನೇನು ಮಾತನಾಡಿದರೆ ನನಗೆ ಅರ್ಥವಾಗೋದನ್ನು ತಿಳಿದಿದ್ದೀಯಾ? ಇಲ್ಲಕ್ಕ, ಇಲ್ಲ. ನೀನು ಈ ರೀತಿ ಇರೋದನ್ನು ನೋಡಲು ನನ್ನಿಂದ ಆಗುತ್ತಿಲ್ಲಕ್ಕ, ಆಗುತ್ತಿಲ್ಲ. ಏನು ಮಾಡಬೇಕು ರಾಮಣ್ಣ? ಹಣೆಯಲ್ಲಿ ಬರೆದದ್ದನ್ನ ಅನುಭವಿಸುವುದಕ್ಕೆ ನಾವು ಅನುಭವಿಸಲೇಬೇಕು. ಯೋಗಿ ಪಡೆದದ್ದು ಯೋಗಿಗೆ, ಜೋಗಿ ಪಡೆದದ್ದು ಜೋಗಿಗೆ. ನಾವು ಪಡೆದು ಬಂದದ್ದನ್ನ ನಾವು ಅನುಭವಿಸಲೇಬೇಕು ರಾಮಣ್ಣ. ಆ ಕಾಲ ನಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತದೆಯೋ ಅಲ್ಲಿಗೆ ನಾವು ಹೋಗಲೇಬೇಕು, ಬೇರೆ ದಾರಿಯೇ ಇಲ್ಲ. ಇಂಥ ಕಷ್ಟದ ಸಮಯದಲ್ಲಿ ನಾನೊಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಿನಲ್ಲ ಎಂದು ಸಂತೋಷ ಪಡಪ್ಪ, ಸಂತೋಷ ಪಡು. ಏನು
ನಿನಗೆ ಗಂಡು ಮಗಾಗಿದ್ದೀಯಾ ಏನಕ್ಕ? ಈ ಸಂತೋಷ ವಿಷಯನಾದ್ರೂ ನನಗೆ ತಿಳಿಸಬಹುದತ್ತಲ್ಲ. ಹೋಗ್ಲಿ ಬಿಡು, ಯಾವ ತೊಂದರೆ ಇಲ್ಲದ ಹೆರಿಗೆ ಆಯ್ತಲ್ಲ ಅಷ್ಟೇ ಸಾಕು. ಅಂದ ಹಾಗೆ ರಾಮಣ್ಣ, ನಿರ್ಮಲ ಹೇಗಿದ್ದಾಳೆ? ಹೆರಿಗೆ ಏನಾಯ್ತು ಅಂತ ನೀನು ಹೇಳಲೇ ಇಲ್ಲ. ಅಕ್ಕ, ಆಗಿರುವ ಘಟನೆಯನ್ನು ಹೇಳಬೇಕೆಂದರೆ ಈಗ ನಿನಗಾಗಿರೋ ಅನ್ಯಾಯವೇ ಸಾಕಾಗಿ ಹೋಗಿದೆ. ಅಂಥದರಲ್ಲಿ ನಿರ್ಮಲನ ವಿಷಯವನ್ನು ಹೇಳಿದರೆ ನೀನಲ್ಲಿ ಕುಗ್ಗಿ ಹೋಗುತ್ತದೆ ಎಂದು ನನಗೆ ಭಯವಾಗುತ್ತದೆ ಅಕ್ಕ, ಭಯವಾಗುತ್ತದೆ. ಏನಾಯ್ತು? ಅಂಥದ್ದೇನಾಯ್ತು ಅಂತ ಬಿಡಿಸಿ ಹೇಳಿ ರಾಮಣ್ಣ. ಅಕ್ಕ, ಹೆರಿಗೆಯ ಸಮಯದಲ್ಲಿ ಅದೇನೋ ತೊಂದರೆಯಾಗಿ ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿ ನಮ್ಮನ್ನೆಲ್ಲ ಅಗಲಿ ಹೋದಳಕ್ಕ. ನಿರ್ಮಲಾ ದೇವರೇ, ಯಾಕಪ್ಪ ಪರಮಾತ್ಮ, ನಾವು ಸಂತೋಷವಾಗಿರುವುದು ನಿನಗಿಷ್ಟವಿಲ್ಲವೇ? ಮೇಲಿಂದ ಮೇಲೆ ನಮಗೆ ಏಕೆ ಈ ರೀತಿ ಅಗ್ನಿ ಪರೀಕ್ಷೆಯನ್ನು ಕೊಡುತ್ತಿರುವೆ ಅಪ್ಪ, ಕೊಡುತ್ತಿರುವೆ. ಹೋಗು, ಮನೆಗೆ ಹೋಗಿ ನಿನ್ನ ಮಗಳನ್ನು ಇಲ್ಲಿಗೆ ಕರೆತ ಎಲ್ಲರೂ ಕೂಡಿ ನಾವು ಸಂತೋಷದಿಂದ ಒಂದೇ ಮನೆಯಲ್ಲಿ ಜೀವಿತ ಸಾಗಿಸೋಣ. ಸಮಾಧಾನ ಮಾಡಿಕೊ ಅಕ್ಕ, ಸಮಾಧಾನ ಮಾಡಿಕೊ. ಆಸರೆಯಾಗಿರುವ ನಿನ್ನ ಗಂಡನೇ ತೀರಿ ಹೋದ ಮೇಲೆ ಈಗ ತಂದೆಯನ್ನು ಕಳೆದುಕೊಂಡ ಮಕ್ಕಳನ್ನು ನೋಡುವರು ಯಾರು? ಈಗ ನನಗಿದ್ದ ಒಂದು ಹೆಂಡತಿಯೂ ಕೂಡ ಸತ್ತು ಹೋದಳು. ಇನ್ನು ಮುಂದೆ ನಿನ್ನ ಮಕ್ಕಳನ್ನು ನಿನ್ನನ್ನು ನೋಡಿಕೊಂಡು ಹೋಗಬಾರ ನನ್ನದಕ್ಕ, ಹೋಗು ರಾಮಣ್ಣ, ಮೊದಲು ನಿನ್ನ ಮಗಳನ್ನ ಇಲ್ಲಿಗೆ ಕರೆತ ಎಲ್ಲರೂ ಕೂಡಿ ಒಟ್ಟಿಗೆ ಬಾಳೋಣ. ಹೋಗು. ಆಗಲಕ್ಕ, ನಾನಿನ್ನು ಹೋಗಿ ಬರುತ್ತೇನೆ. ಸರಿ ರಾಮಣ್ಣ, ಬೇಗ ಬಂದು. ಪಾಪ ನಮ್ಮಣ್ಣ ರಾಮಣ್ಣ ಚಿಕ್ಕ ವಯಸ್ಸಿನಲ್ಲಿ ಹೆಂಡತಿಯನ್ನು ಕಳೆದುಕೊಂಡು ಪಡಬಾರದ ಕಷ್ಟಪಡುತ್ತಿದ್ದಾನೆ. ಅಮ್ಮ ಬನಶಂಕರಿ, ಇನ್ನು ಮೇಲಾದರೂ ನಮ್ಮೆಲ್ಲರನ್ನು ಸುಖ ಸಂತೋಷದಿಂದ ಬಾಳಿಸುವ ಭಾರ ನಿನ್ನದು ತಾಯಿ, ನಿನ್ನದಮ್ಮ, ನಿನ್ನದು. ಸರೋಜಾ, ಸರೋಜಾ, ನೀನೇಕೆ ಬಂದಿಯೋ ನನ್ನ ಮನೆಗೆ? ನನ್ನ ಗಂಡನನ್ನು ಕೊಂದುಕೊಳ್ಳೋ ಪಾಪ ನೀನು. ಈ ನಿನ್ನ ಕೆಟ್ಟ ಮುಖವನ್ನು ತೋರಿಸದೆ ಹೊರಟು ಹೋಗೋ ಇಲ್ಲಿಂದ. ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಸರೋಜಾ, ನಿನ್ನ ಗಂಡ ಮಾಡಿರುವ ಸಾಲವನ್ನು ಕೇಳಲು ಬಂದಿದೆ. ನಾವೆಷ್ಟೇ ದುಡಿದರೂ ತೀರಲಾದ ಆ ನನ್ನ ಸಾಲ ನನ್ನ ಗಂಡನ ಜೊತೆ ಸತ್ತು ಸಮಾಧಿಯಾಗಿ ಹೋಯಿತು. ನನ್ನ ಗಂಡನನ್ನು ಅನ್ಯಾಯವಾಗಿ ಕೊಲೆ ಮಾಡಿದ್ದು ಅಲ್ಲದೆ ಈಗ ಸಾಲ ಕೇಳುವುದಕ್ಕಾಗಿ ನನ್ನ ಮನೆಯವರೆಗೆ ಬಂದಿರುವಿಯಾ? ಹೊರಟು ಹೋಗು ಮೊದಲು ನನ್ನ ಮನೆ ಬಿಟ್ಟು. ಸರೋಜಾ, ಕೊಟ್ಟಿರುವ ಸಾಲ ಗಂಡನ ಜೊತೆ ಸತ್ತು ಹೋಲಿಕೆ ಅದೇ ನಿಮ್ಮ ಅಪ್ಪನ ಮನೆ ಅಷ್ಟೇ. ನೀ ಎತ್ತಿನಿಂದ ಕೊಟ್ಟಿರುವ ಸಾಲವನ್ನು ಹಿಂದಿರುಗಿಸಿದರೆ ಸರಿ, ಇಲ್ಲದಿದ್ದರೆ ಈ ಮನೆಯನ್ನು ಕಿತ್ತುಕೊಂಡು ನಿನ್ನನ್ನು ಬೀದಿಗಟ್ಟಬೇಕಾಗುತ್ತದೆ. ಬೇಡ, ದಯವಿಟ್ಟು ಆ ರೀತಿ ಮಾತ್ರ ಮಾಡಬೇಡಿ. ಗಂಡನನ್ನು ಕಳೆದುಕೊಂಡು ಸತ್ತ ಶವದಂತೆ ಬದುಕುತ್ತಿದ್ದೆ ನನ್ನ. ಇದ್ದ ಮನೆಯನ್ನು ನೀವು ಕಸಿದುಕೊಂಡರೆ ಮಕ್ಕಳನ್ನು ಕರೆದುಕೊಂಡು ನಾನು ಎಲ್ಲಿಗೆ ಹೋಗಲಿ? ದಯಮಾಡಿ ನನಗೆ ಸ್ವಲ್ಪ ದಿನ ಕಾಲ ಅವಕಾಶ ಕೊಡಿ. ಹೇಗಾದ್ರೂ ಮಾಡಿ ನಿಮ್ಮ ಸಾಲವನ್ನು ಮುಟ್ಟಿಸುತ್ತೇನೆ.
ಸರೋಜ, ಕಂಡು ಎನಿಸಿಕೊಂಡಿರುವ ಆ ನಿನ್ನ ಗಂಡನಿಂದಲೇ ತೀರಿಸಲಾಗದ ಸಾಲವನ್ನು ಒಂದು ಹೆಣ್ಣಾಗಿ ನೀನು ತೀರಿಸುತ್ತೀಯಾ ಎಂದರು. ಯಾಕೆ ಗೌಡ್ರೆ, ನನ್ನ ಮೇಲೆ ಅನುಮಾನವೇ ನಿಮಗೆ? ಇಲ್ಲ ಗೌಡ್ರೆ, ನನ್ನ ಗಂಡ ಮಾಡಿದ ಸಾಲವನ್ನ ನಿಮ್ಮಂಥ ಶ್ರೀಮಂತರು ಉಂಡು ಬಿಟ್ಟ ಎಂಜಲರ ತಟ್ಟೆಯನ್ನಾದ್ರೂ ತೊಳೆದು ನನ್ನ ಗಂಡ ಮಾಡುವ ಸಾಲವನ್ನ ತೀರಿಸುತ್ತೇನೆ. ನನ್ನನ್ನು ನಂಬಿ ಗೌಡ್ರೆ, ನನ್ನನ್ನು ನಂಬಿ. ಪಾಪ, ನಿನಗೀಗ ಬಂದಿರುವ ಪರಿಸ್ಥಿತಿಯನ್ನು ನೋಡಿದರೆ ನನ್ನ ಕರುಳು ಕಿತ್ತು ಬಂದಂತಾಗುತ್ತದೆ. ಹೋಗಲಿ ಬಿಡು ಸರೋಜ, ನಿನ್ನ ಗಂಡ ಮಾಡಿರೋ ಸಾಲವನ್ನ ನೀ ಕೊಡುವುದೇ ಬೇಡ. ನಿಮ್ ಸಾಲನ ವಜಾ ಮಾಡ್ತೇನೆ. ಆದರೆ ಬಹಳ ದಿನಗಳಿಂದ ಕಾಡುತ್ತಿರುವ ನನ್ನ ಆಸೆ ಎಂಬ ಕಾಮದ ಕಗ್ಗಂಟನ್ನು ಬಿಚ್ಚಿ ಒಂದೇ ಒಂದು ಸಾರಿ ನೀನು ನನ್ನವಳಾದರೆ ಇನ್ನೊಂದಕ್ಷರವನ್ನ ಉಚ್ಚರಿಸಿದ್ದೆ ಆದರೆ ನಿನ್ನ ನಾಲಿಗೆಯನ್ನು ಸೆಳೆಬಿಟ್ಟೇನೋ ಎಚ್ಚರ. ಮಾಡುವ ಸಾಲಕ್ಕಾಗಿ ಶೀಲವನ್ನೇ ಮಾರಾಟ ಮಾಡಿಕೊಳ್ಳುವಂತಹ ಹೇಸಿ ಹೆಣ್ಣಲ್ಲವೋ ಈ ರಾಜ. ಈ ನಿನ್ನ ಕೆಟ್ಟ ಮುಸುಡಿನ ತೋಟಕ್ಕೆ ಹೊರಟು ಹೋಗೋ ಇಲ್ಲಿಂದ. ಸರೋಜ, ಮಾಗಿದ ಹಣ್ಣು ತಿನ್ನಲು ಮಾಲಕನೇ ಇಲ್ಲ ಅಂದ ಮೇಲೆ ಆ ಹಣ್ಣು ಕೆಟ್ಟು ಕೊಳೆತು ಹೋಗುತ್ತದೆ. ಆದರೆ ಅದು ಕೆಡುವ ಮೊದಲೇ ಹಸಿದವನಿಗಾದರೂ ಕೊಟ್ಟರೆ ಅವನ ಹಸಿವಾದರೂ ತೀರಿ ಹೋಗಿ ಕೊಟ್ಟವರಿಗೂ ಕೂಡ ತೃಪ್ತಿಯಾದರೂ ಸಿಗುತ್ತದೆ. ಏನಂತೀಯ? ಗೌಡ, ನೀನು ತಿಳಿದುಕೊಂಡ ಹಾಗೆ ಇದು ಸಾಧಾರಣವಾಗಿ ಮಾಗಿದ ಹಣ್ಣಲ್ಲ, ಸರ್ಪ ಕಚ್ಚಿದ ಹಣ್ಣು. ಇದನ್ನು ತಿನ್ನುತ್ತೇನೆ ಎಂದು ನೀನು ಬಾಯಿ ಹಾಕಿದ್ದೆ ಆದರೆ ರಕ್ತ ಕಾರೆ ಸಾರಿದೆಯ. ಎಚ್ಚರ ಗೌಡ, ಎಚ್ಚರ. ಅಂತ ವಿಷ ತುಂಬಿದ ಗಡ ಸರ್ಪವನ್ನೇ ಈ ಗಂಡು ಗರುಡನಿಗೆ ಎಚ್ಚರವೆಂದು ಹೇಳುವಿಯ ಹುಚ್ಚೆ. ಇಲ್ಲದ ಹರಿಕತೆಯನ್ನು ಬಿಟ್ಟು ಸುಮ್ಮನೆ ನನ್ನವಳಾದರೆ ಸರಿ, ಇಲ್ಲದಿದ್ದರೆ ಬಲವಂತವಾಗಿ ನಿನ್ನನ್ನು ಕೊಕ್ಕಿ ತಿನ್ನಬೇಕಾಗುತ್ತದೆ. ಎಚ್ಚರ. ಕಕ್ಕಿ ತಿನ್ನಲು ನನ್ನ ನೀನು ಹಕ್ಕಿಯ ಮರಿ ಎಂದು ತಿಳಿದುಕೊಂಡಿರುವೆಯ? ಗಂಡು ಮೆಟ್ಟಿದ ನಾಡಿನಲ್ಲಿ ಗಂಡು ಗಚ್ಚೆಯನ್ನು ಹಾಕಿಕೊಂಡು ಗಂಡನಿಯ ಗಂಡನ ಕೂಡ ಕೊರತೆಯಾಗಿ ನನ್ನ ಮುಂದೆ ತೋರಿಸಲು ಬಂದಿರುವೆ ಆ ನಿನ್ನ ಪೌರುಷವನ್ನು. ನಿನ್ನ ಹಾಗೆ ಹಣ ಕೊಟ್ಟು ಕಂಡ ಹೆಂಗಸರ ಮಗ್ಗಲಲ್ಲಿ ಮಲಗುವ ಗೊಂಡು ನಾಯಿ ನಾನಲ್ಲವೋ? ದುಡ್ಡು ಕೊಟ್ಟು ಒಂದು ಹೆಣ್ಣಿನ ಜೊತೆ ಮಲಗುವುದು ಅದು ನನ್ನಂತ ಗಂಡಿನ ಲಕ್ಷಣ. ಆದರೆ ಮಾಡಿಕೊಂಡ ಗಂಡ ಮುಟ್ಟಲು ಬಂದರೆ ಅವನಿಗೆ ಮುಟ್ಟಿನ ನೆಪ ಹೇಳಿ 3 ದಿನ ಮೆಂಡನ ಜೊತೆ ಮಲಗುವ ನಿನ್ನಂತ ಹೆಣ್ಣು ನಾಯಿಗಳಿರುವಾಗ ನನ್ನಂತ ಗಂಡು ನಾಯಿಗಳು ಎಂದರೆಂದು ಯಾವತ್ತು ಮರೆಯಬೇಡ. ಇಷ್ಟೆಲ್ಲ ತಿಳಿಸಿ ಹೇಳಿದರು ತಿಳಿದುಕೊಳ್ಳದ ಹೆಣ್ಣು ನೀನಲ್ಲ ಅಂದಾಗ ನಿನಗೆ ಸರ್ಕಾರವೇ ಸರಿ. ಶಾಬಾಷ್ ಮಕ್ಕಳೇ, ಶಾಬಾಷ್. ನಮ್ಮ ತಾಯಿಯನ್ನು ಬಿಡಿಸಿದರೆ ಈ
ಸಿಂಹದ ಮರಿ. ಇನ್ನು ತಾಯಿ ಎದೆ ಹಾಲನ್ನು ಕುಡಿದಿರುವ ತುಟಿಗಳು ಒಣಗದ ಇದೊಂದು ಮಲದ ಮರಿ. ಇದಕ್ಕೆ ಹೆದರಿ ಹೋಗುತ್ತೆ ಎಂದು ತಿಳಿದಿರುವೆ. ಗೌಡ, ಸಾಧಾರಣವಾದ ಮರದ ಮರಿಯಲ್ಲ, ಗರ್ಭದಲ್ಲಿರುವಾಗಲೇ ಗರ್ಜಿಸಿದ ಗರುಡ ಇವನು ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿದ ಮಗನಲ್ಲ ಗೌಡ. ತಂದೆ ಸತ್ತ ಸ್ಮಶಾನ ರುದ್ರ ಭೂಮಿಯಲ್ಲಿ ಹುಟ್ಟಿದ ಶಿವರುದ್ರ ನನ್ನ ಮಗ. ಅವನ ಕೈಗೆ ಕೊಡುಗೋಲು ತೆಗೆದುಕೊಳ್ಳುವಷ್ಟರಲ್ಲಿ ನೀನಿಲ್ಲಿಂದ ಕಾಲ್ ಕಿತ್ತರೆ ಸರಿ, ಇಲ್ಲವಾದರೆ ನಿನಗೆ ಯಮಲೋಕದ ದಾರಿಯನ್ನು ತೋರಿಸುತ್ತಾನೆ ಈ ನನ್ನ ಮಗ. ಸರೋಜ, ಮಕ್ಕಳನ್ನು ಬಿಟ್ಟು ಹೆದರಿಸುತ್ತಿರುವಿಯಾ? ಪಾಪ, ಚಿಕ್ಕ ಮಕ್ಕಳೆಂದು ತಿಳಿದು ಇದೊಂದು ಸರಿ ಮರಳಿ ಹೋಗುತ್ತೇನೆ. ಆದರೆ ಮುಂದೊಂದು ದಿನ ಗಾಳಿ ಬಿಟ್ಟಾಗ ತೂರಿಕೊಳ್ತೇನೆ, ಬರುತ್ತೇನೆ. ಶಾಭಾಷ್ ಮಕ್ಕಳು, ಶಾಭಾಷ್. ಗಂಡದೆಯ ಗುಂಡಿಗೆ ಇರುವ ನಿಮ್ಮಂತಹ ಮಕ್ಕಳನ್ನು ಹೆತ್ತಿದ್ದಕ್ಕೆ ಈ ಹೆಣ್ಣಿನ ಜನ್ಮ ಸಾರ್ಥಕವಾಯಿತಲ್ಲ, ಸಾರ್ಥಕ ಸಾರ್ಥಕ. ಯಾಕೋ ನಿನ್ನನ್ನು ಕಂಡ ಈ ಜನರು ನಿನಗೆ ಹೇಗೆ ಈ ರೀತಿ ವರ್ತಿಸುತ್ತಿದ್ದಾರೆ? ಅಂತ ತಪ್ಪು ನೀನೇನು ಮಾಡಿದ್ದೀಯ? ಹೇಳುವ ಹೇಳು. ಇಲ್ಲಪ್ಪ, ನನ್ನೊಬ್ಬಳಿಗೆ ಅಲ್ಲ, ಕೊಳಲ್ಲಿ ತಾಳಿ ಇಲ್ಲದ ನನ್ನಂತ ಹೆಣ್ಣಿಗೆ ಇಂಥ ಕಾಮಕ ಪಶುಗಳೇ ಗಂಟು ಬಿದ್ದಿರುತ್ತಾರಪ್ಪ. ಕಾಮಕ ದೃಷ್ಟಿಯಿಂದಲೇ ನೋಡುತ್ತಲೇ ಇರುತ್ತಾರೆ. ನಿಜಪ್ಪ, ಕೊರಳಲ್ಲಿ ತಾಳಿ ಇದ್ದರೆ ಹೆಣ್ಣಿಗೆ ಅದೊಂದು ರಕ್ಷಣೆ ಇದ್ದ ಹಾಗೆ. ಭಗವಂತ, ಏಕಪ್ಪ ಬಾರಿ ಬಾರಿಗೂ ಈ ರೀತಿ ಅಗ್ನಿ ಪರೀಕ್ಷೆಗೆ ನನ್ನನ್ನು ಗುರಿ ಮಾಡುತ್ತಿರುವಿ. ಏನು ಅರಿಯದೆ ಈ ನನ್ನ ಕಂದ ಮಗಳಿಗೆ ನಾನು ಏನಂತ ಹೇಳಲಿ? ಯಾವ ರೀತಿಯಾಗಿ ಬಿಡಿಸಿ ಹೇಳಲಿ, ಬಿಡಿಸಿ ಹೇಳಲಿ? ಇಲ್ಲಪ್ಪ, ಇಲ್ಲ, ತಪ್ಪು ಮಾಡಿಲ್ಲ. ನಾನು ಇದನ್ನು ಮುಟ್ಟಲಾರೆನಪ್ಪ, ಮುಟ್ಟಲಾರೆ. ಇದನ್ನು ಬೇಕು ಎಂದಾಗ ಕೊರಳಿಗೆ ಕಟ್ಟಿಕೊಂಡು ಬೇಡ ಎಂದಾಗ ಬಿಸಾಕುವುದಕ್ಕೆ ಇದು ಸಾಧಾರಣವಾದ ಕರಿಮಣಿ ಸರ ಅಲ್ಲವಪ್ಪ, ಅಲ್ಲ. ಇಲ್ಲಪ್ಪ, ಇದನ್ನು ಕಟ್ಟಿಕೊಳ್ಳುವ ಅಧಿಕಾರವನ್ನೇ ನಾನು ಕಳೆದುಕೊಂಡು ಬಿಟ್ಟಿದ್ದೇನೆ. ಮೇಲಾಗಿ ನಮ್ಮ ಭಾರತೀಯ ಸಂಸ್ಕೃತಿಗೆ ಅನುಗುಣವಾಗಿ ಇದನ್ನು ನಾನು ಕೊರಳಿಗೆ ಕಟ್ಟಿಕೊಂಡರೆ ಈ ಸಮಾಜ ನನ್ನನ್ನು ತಪ್ಪು ತಿಳಿದುಕೊಳ್ಳುತ್ತದೆಯಪ್ಪ, ತಪ್ಪು ತಿಳಿದುಕೊಳ್ಳುತ್ತದೆ. ತೆಗೆದುಕೊಳ್ತೀನಿ, ಆದರೆ ನನ್ನದೊಂದು ಮಾತು ನಡೆಸಿಕೊಡ್ತೀನಿ ಅಂತ ನೀವು ನನಗೆ ಮಾತು ಕೊಟ್ಟರೆ ಮಾತ್ರ ನಾನು ಇದನ್ನು ತೆಗೆದುಕೊಳ್ತೀನಿ.
ಅನ್ಯಾಯವಾಗಿ ನಿಮ್ಮ ತಂದೆಯನ್ನು ಕೊಂದು ಈ ಮಾಂಗಲ್ಯವನ್ನು ಕಟ್ಟಿಕೊಳ್ಳುವ ಹಕ್ಕನ್ನೇ ಕಿತ್ತುಕೊಂಡಿರುವ ಆ ಪುಂಡದ ಹುಂಡವನ್ನು ತಂದು ನನ್ನ ಉಡಿಯಲ್ಲಿ ಹಾಕುತ್ತೇನೆ ಎಂದು ನೀವು ನನಗೆ ಮಾತು ಕೊಟ್ಟರೆ ಮಾತ್ರ ನಾನು ಈ ತಾಳಿಯನ್ನು ತೆಗೆದುಕೊಳ್ಳುತ್ತೇನೆ. ಶಾಬಾಷ್ ಮಕ್ಕಳೇ, ಶಾಬಾಷ್. ಹೇಳುತ್ತೇನಪ್ಪ, ತಾಯಿಯ ಋಣ ತೀರಿಸಿದ ಮಕ್ಕಳು ನೀವೆಂದು ಹೇಳುತ್ತಿದ್ದೇನೆ. ಆದರೆ ಮದ ತುಂಬಿದ ಮದ್ದಾನೆಯ ಜೊತೆಗೆ ಕಾದಾಡುವುದಕ್ಕಾಗಿ ಆಡುಗಳನ್ನು ಕಳುಹಿಸಿದರೆ ತುಳಿದು ಹಾಕಿ ಬಿಡುತ್ತದೆ ಆ ಮದ್ದಾನೆ. ಸ್ವಲ್ಪ ದಿನ ತಡೆಯಿರಿ, ನಾನು ಹೇಳುವವರೆಗೂ ತಡೆಯಿರಿ. ನಾನು ಅಪ್ಪನ ಕೊಟ್ಟ ತಕ್ಷಣವೇ ಹೋಗಿ ಮಲಗಿಸಿಬಿಡಿ ಆ ಮದ ತುಂಬಿದ ಮದ್ದಾನೆಯನ್ನ. ಅಲ್ಲಿಯವರೆಗೂ ಯಾವ ವಿಷಯವನ್ನು ಕೇಳದೆ ನಾನು ಹೇಳಿದ ಹಾಗೆ ಕೇಳಿಕೊಂಡು ಈ ತಾಯಿಯ ಋಣ ತೀರಿಸಿದ ಮಕ್ಕಳು ನೀವಾಗಬೇಕಪ್ಪ. ಸಂತೋಷ. ನಗ್ತೀರಪ್ಪ, ನಿಮಗೋಸ್ಕರ ನಗ್ತೀರಪ್ಪ, ಜಗದೇ ಮುಕೋಟಿ ದೇವರು ನೀನು ದೇವರು ಅಮ್ಮಯ್ಯ ಅಮ್ಮಯ್ಯ ತಾರೆ
ಸಂದೀಪ ಅಣ್ಣ ಅಣ್ಣ ಏನಕ್ಕ ಇದೆ ಅಕ್ಕ ಅಕ್ಕ ಏನಕ್ಕ ಇದೆಲ್ಲ ಇಂದು ಈ ಮನೆಯಲ್ಲಿ ಸಂತೋಷ ಸಾಗರ ವಿಕ್ಕಿ ಹರಿತಿದಲ್ಲ ಇದನ್ನು ನೋಡಿ ನನಗೆ ಎಷ್ಟು ಸಂತೋಷವಾಗ್ತದೆ ಗೊತ್ತೇನಕ್ಕ? ನಿಜ ಅಣ್ಣ ನಿಜ. ಈ ಸಂತೋಷಕ್ಕೆ ಕಾರಣ ನನ್ನ ಈ ಎರಡು ಮುದ್ದು ಮಕ್ಕಳು. ಅಣ್ಣ, ನನ್ನ ಮಕ್ಕಳಲ್ಲಿ ದೊಡ್ಡವನಿದ್ದಾನಲ್ಲ ಸಂದೀಪ, ಅವನು ಬಹಳ ಮೃದು ಸ್ವಭಾವದವನು, ಯಾರ ತಂಟೆಗೂ ಹೋಗೋದಿಲ್ಲ. ಸಂತೋಷ ಅಕ್ಕ. ಇವನಿದ್ದಾನಲ್ಲ ಇವನು ಶಿವರುದ್ರ, ಬೆಂಕಿಯ ಚಂಡ, ಅನ್ಯಾಯವನ್ನು ಕಂಡ್ರೆ ತಡೆಯುವುದೇ ಇಲ್ಲ. ಅಂಥ ಧೀರ ಗಂಭೀರ ನನ್ನ ಮಗ. ಸಂತೋಷ ಅಕ್ಕ, ಬಹಳ ಸಂತೋಷ. ಇದೇ ರೀತಿ ಮಕ್ಕಳೊಂದಿಗೆ ನೀವು ನಗು ನಗುತ್ತಾ 100 ವರ್ಷ ಬಾಳಬೇಕನ್ನೋದೇ ಈ ನನ್ನ ತಮ್ಮನೇ ಆಸೆ ಅಕ್ಕ, ತಮ್ಮನ ಆಸೆ. ಮಾವ ಕವಿತಾನ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಿರ್ತಾನೆ. ಈಗ ನೋಡಿದ್ರೆ ನೀವು ಒಬ್ಬರೇ ಬಂದಿದ್ದಲ್ಲ ಮಾವ, ಯಾಕೆ ಕವಿತಾ ಬರ್ಲಿಲ್ವೇ? ಬರ್ತಾಳೆ ಕಣಪ್ಪ, ನಾಳೆ ಖಂಡಿತ ಬರ್ತಾಳೆ. ಅಯ್ಯೋ, ನಿಧಾನವಾಗಿ ಬರ್ಲಿ ಬಿಡ ಮಾವ, ಇವನಿಗಂತೂ ಬರೀ ಆ ಕವಿತಾಳದ್ದೇ ಚಿಂತೆ. ಹೋಗ್ಲಿ ಬಿಡ ಸಂದೀಪ, ಕವಿತಾ ಅಂದ್ರೆ ಅವರಿಗೆ ತುಂಬಾನೇ ಇಷ್ಟ. ಚಿಕ್ಕಂದಿನಲ್ಲಿ ಕೂಡಿ ಆಡಿ ಬೆಳೆದಿದ್ದಾನೆ, ಅದಕ್ಕಾಗಿ ಕೇಳ್ತಾನೆ. ಅಂದ ಹಾಕಿ ರಾಮಣ್ಣ, ನಿನ್ನ ಮಗಳು ಓದ್ತಾ ಇದ್ದಾಳು ಅಥವಾ ಬಿಟ್ಟಿದ್ದಾಳು? ಹೆಣ್ಣು ಮಕ್ಕಳು ಎಷ್ಟೇ ಕಲಿತೇನಕ್ಕ, ನಾಳೆ ಗಂಡನ ಮನೆಗೆ ಕೆಲಸ ಮಾಡಿ ತಪ್ಪುತ್ತದೆ. ಅದಕ್ಕೆ 10ನೇ ಕ್ಲಾಸ್ ವರ್ಷ ಓದಿದ್ದೇನೆ ಅಷ್ಟೇ. ಅಯ್ಯೋ ಹೋಗ್ಲಿ ಬಿಡು ಮಾವ, ಅಷ್ಟಾದ್ರೂ ಕಲಿತಿದ್ದಾವಲ್ಲ ಅಷ್ಟು ಸಾಕು. ಅಷ್ಟೇ ಸಾಕು. ಅವಳನ್ನ ಚಿಕ್ಕವಳಿಂದ ನೋಡಿದ್ವಿ ಮಾವ, ಈಗ ಹೇಗಾಗಿದ್ದಾಳಂತ ನೋಡು ಆಸೆ ಆಗ್ತಿದೆ ಮಾವ. ಆಯ್ತು, ಸಾಯಂಕಾಲ ಕರ್ಕೊಂಡ್ ಬರ್ತಾನಂತೆ, ಅಲ್ಲಿವರೆಗೂ ಸುಮ್ಮನೆ ಅಯ್ಯೋ ನಡಿಯಪ್ಪ, ಬೂಂದೆ ಅನ್ನ ಸಾರು ಪಲ್ಯ ಎಲ್ಲ ಮಾಡಿಟ್ಟಿದ್ದೀನಿ, ನಡಿ. ನಮ್ಮ ಮನೆಯಲ್ಲಿ ದಿನವೂ ಮಿನಗೋ ಚೈತ್ರವೇ, ಬೆಳದಿಂಗಳಲ್ಲಿ ಕರಗಲು ಸಾಧ್ಯವೇ. ಶುಭಾಶಯ